It's our proud privilege to have our extraordinary personality does not need any introduction at all. We are all extremely thrilled to have with us His Grace, Most Reverend Dr. Peter Machado, Archbishop of Bangalore, a man who is known to bring innovative changes in teaching techniques. A true educationist, the way you learn, a man who always dream big, act big, and believe in big. Yes, Your Grace, you have made our society proud with all great interviews taken over time. May I request His Grace, Most Reverend Dr. Peter Machado, to address the gathering and especially our students. My dear Father Michael, the past manager who is responsible such a beautiful school, my dear Father Norman Bernard, the parish priest and manager of the St. Joseph School in Chennapatna, my dear fathers, Mr. George, the police inspector, my dear dignitaries on the dais, my dear Sister Asha and the headmistress, ನನ್ನ ಪ್ರೀತಿಯ ಪಾಲಕರೇ, ಬಹಳ ಸಂತೋಷದಿಂದ ನಾನು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೇನೆ ಮತ್ತು ಅಲ್ಲಿ ಬರೆದಿದೆ ಮೇಲೆ 12 ವರ್ಷಗಳ ಸಂಪೂರ್ಣವಾಗಿ ಈ ಶಾಲೆಯ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. 12 ವರ್ಷ ಹಿಂದೆ ಫಾದರ್ ಮೈಕಲ್ ರವರಿಗೆ ಹೇಳ್ತಾ ಇದ್ದಾರೆ, 4 ಮಕ್ಕಳಿಂದ ನಾವು ಶುರು ಮಾಡಿದ್ದದ್ದು, ಇವತ್ತು 400 ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ರಾಮನಗರಕ್ಕೆ ಒಂದು ಒಳ್ಳೆಯ ಶಾಲೆ ಅಂದ್ಕೊಂಡು ಹೆಸರುವಾಸಿಯಾಗಿದೆ. ಮಕ್ಕಳ ಜೀವನದಲ್ಲಿ ನಾವು ಪಾಲಕರು ಬಹುಶಃ ನಮ್ಮ ಪಾತ್ರ ಕೂಡ ಬಹಳ ದೊಡ್ಡದ್ದು. ಅಲ್ಲಿ ಈ ಬೋರ್ಡ್ ಮೇಲೆ, ಅಲ್ಲಿ ಫಸ್ಟ್ ಬೋರ್ಡ್ ಮೇಲೆ ಬರೆದಿದೆ, ಎಜುಕೇಷನ್ ಇಸ್ ದ ಗ್ರೇಟೆಸ್ಟ್ ವೆಲ್ತ್ and therefore let us not lose it. ನಮ್ಮ ಶಿಕ್ಷಣ ಅದಕ್ಕಿಂತ ಹೆಚ್ಚು ಒಂದು ರೀತಿಯಲ್ಲಿ ಐಶ್ವರ್ಯ ನಮಗೆ ಬೇರೆದಿಲ್ಲ. ನಾವು ಯಾವಾಗಲೂ ಕಳ್ಕೊಳ್ಬಾರ್ದು. ಬಹುಶಃ ಇವತ್ತು ನಾವು ಹಣ ಮಾಡಬಾರ್ದು, ಆದರೆ ಲೂಟಿ ಮಾಡುವವರು ಭಾಳ ಮಂದಿ ಇದ್ದಾರೆ. ನಾವು ಆಸ್ತಿ ಮಾಡಬಹುದು, ಆದರೆ ಪ್ರತಿಕ್ರಮಣ ಮಾಡಿಕೊಂಡು ಮಾಡುವರಿದ್ದಾರೆ. ಹೊಲ ಗದ್ದೆ ಬಹುಶಃ ಇತರ ವ್ಯಾಪಾರ ಕೂಡ ಮಾಡಬಹುದು, ಆದರೆ ಮೋಸ ವಂಚನೆ ನಾವು ಕಳ್ಕೊಳ್ಬಹುದು. ಆದರೆ ಶಿಕ್ಷಣ, ನಮ್ಮದೇ ಆಗಿದಂತಹ ಶಿಕ್ಷಣ ಯಾರೂ ನಮ್ಮಿಂದ ಕದಿಲಿಕ್ಕೆ ಆಗೋದಿಲ್ಲ. ಇವತ್ತು ಮಕ್ಕಳಿಗೆ ಕೊಡುವಂಥ ಆ ದೊಡ್ಡ ಆಸ್ತಿ, ಅದು ದೊಡ್ಡ ಆಸ್ತಿ. ದಿಸ್ ಗ್ರೇಟೆಸ್ಟ್ ವೆಲ್ತ್ ದಟ್ ವಿ ಕ್ಯಾನ್ ಗಿವ್ ಟು ದ ಚಿಲ್ಡ್ರನ್. ಮಕ್ಕಳಲ್ಲಿ ಬಹುಶಃ 3 ವಿಷಯಗಳು ಭಾಳ ಮುಖ್ಯದ್ದು. ಮೊದಲಾಗಿ ಕಲಿಯಲು ಆಸಕ್ತಿ, ದ ಇಂಟ್ರೆಸ್ಟ್ ಟು ಲರ್ನ್, ದ ಇಂಟ್ರೆಸ್ಟ್ ಟು ಲರ್ನ್ ಅದು ಅವರ ಹತ್ರ ಇರಬೇಕು. ಮತ್ತು ನಮ್ಮ ಟೀಚರ್ಸ್ ವಿಶೇಷವಾಗಿ ಅದನ್ನು ಒಳಗಿಂದ ಕೆರಳಿಸಬೇಕು. ದಟ್ ದೇ ಹ್ಯಾವ್ ಟು ಕ್ರಿಯೇಟ್ ಅ ಇಂಟ್ರೆಸ್ಟ್ ಟು ಲರ್ನ್. ಮಕ್ಕಳು ಕಲೀಲಿಕ್ಕೆ ಒಂದು ಆಸಕ್ತಿಯನ್ನು ಹುಟ್ಟಿಸ್ಕೊಡ್ಬೇಕು. ಎರಡನೇದಾಗಿ ಮಕ್ಕಳ ಜೀವನದಲ್ಲಿ ಶಿಸ್ತು ಭಾಳ ಮುಖ್ಯದ್ದು. ದ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇವತ್ತು ನಮ್ಮ ಪೊಲೀಸ್ ಸಾಹೇಬರು ನಮ್ಮ ಹತ್ರ ಇದ್ದಾರೆ, ನಮ್ಮ ಶಿಪಾಯಿಗಳು, ಗಡಿಮೇಲಿದ್ದಂಥ ಶಿಪಾಯಿಗಳು, ಹಾಗೂ ಬಹುಶಃ ನಾವು ನೋಡ್ತೇವೆ ಶಿಸ್ತಿಲ್ಲಂಥ ಜೀವನ ಒಂದು ಅರ್ಥ ಇಲ್ಲ. ಮಕ್ಕಳಿಗೆ ಬೇಗ ಎಬ್ಬಿಸುವುದು, ಅಭ್ಯಾಸ ಹಾಗೂ ಇತರ ವಿಷಯದಲ್ಲಿ ಆಸಕ್ತಿ ತೋರಿಸುವುದು, ಮತ್ತು ಅದೇ ರೀತಿಯಲ್ಲಿ ತಮ್ಮ ಜೀವನದಲ್ಲಿ ಶಿಸ್ತು ಪಾಲಿಸ್ಕೊಂಡು ಬರುವುದು, ಡಿಸಿಪ್ಲಿನ್ ಇನ್ ಲೈಫ್. ಮೂರನೇದಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಗುರಿ ಇರಬೇಕು. ದೆ ಮಸ್ಟ್ ಬಿ ಅ ಗೋಲ್ ಇನ್ ಲೈಫ್. ನಾನು ಮುಂದೆ ಏನಾಗ್ತಾನೆ, ಏನಾಗುವುದಿದ್ದೇನೆ ಅಂದ್ಕೊಂಡು ನಮ್ಮ ಪ್ರತಿಯೊಬ್ಬರಿಗೆ ಒಂದು ಹಠ, ಒಂದು ಛಲ ಇರಲೇಬೇಕು. ಇಟ್ ಶುಡ್ ಬಿ ಅ ಗೋಲ್ ಇನ್ ಆ ಲೈಫ್. ಫೋರ್ತ್ಲಿ, ನಮ್ಮ ಜೀವನದಲ್ಲಿ ಮಾರ್ಗದರ್ಶನ ಇರಬೇಕು. ಮಾರ್ಗದರ್ಶನ ನಮ್ಮ ಗುರುಗಳದು, ಬಹುಶಃ ನಮ್ಮ ಸಿಸ್ಟರ್ಸ್ರವರು ಶಾಲೆಯಲ್ಲಿ, ನಮ್ಮ ಕಾಲೇಜಲ್ಲಿ ಪ್ರೊಫೆಸರ್ಸ್, ನಮ್ಮ ಜೀವನದಲ್ಲಿ ನಮಗೆ ಕೂಡ ದಾರಿ ತೋರಿಸುವರು, ಮಾರ್ಗದರ್ಶನವರು ಕೆಲವರು ಇರಬೇಕು. ದಿಸ್ 4 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಲ್ಸೋ ನಾವು ಹೇಳುವುದು ದ ಗೋಲ್ ಇನ್ ಲೈಫ್ ಆ್ಯಂಡ್ ದ ವಾಟ್ ವಿ ಕಾಲ್ ದ ಸುಪೀರಿಯರ್ಸ್, ದಿ ಎಲ್ಡರ್ಸ್ ಇನ್ ಆರ್ ಲೈಫ್. ನಾವು ಕನ್ನಡದಲ್ಲಿ ಹೇಳ್ತೇವೆ, ಮುಂದೆ ಗುರಿ
ಹಿಂದೆ ಗುರಿ ಮತ್ತು ಗುರು ಜೊತೆಗೆ ಹೋಗಬೇಕು. ನಮ್ಮ ಪಾಲಕರಿಗೆ ಇವತ್ತಿನ ಪಾಲಕರ ದಿವಸ ಅಂದ್ಕೊಂಡು ಹೇಳ್ತೇವೆ. ನಾನು ಪಾಲಕರಿಗೆ ಅದೆರಡು ಮಾತು ಹೇಳಬೇಕು. ಪ್ರತಿಯೊಂದು ಮಗು ವಿಶೇಷ ಮಗು. ಅವ್ರ ಮಗು ಭಾಳ ಕಲಿತಾರೆ, ಅವ್ರು ಫಸ್ಟ್ ಬರ್ತಾರೆ, ನನ್ನ ಮಗು ಕಲಿದ್ರು ಅಂದ್ಕೊಂಡು ಇಲ್ಲ. ನಿಮ್ಮ ಮಗುವಲ್ಲಿದ್ದಂಥ ಒಂದು ಬಹುಶಃ ವಿಶೇಷತೆ ಇತರ ಮಕ್ಕಳಲ್ಲೆಲ್ಲ. ನಮ್ಮ ದೇಶದ ರಾಷ್ಟ್ರಕವಿ ರವೀಂದ್ರನಾಥ್ ಠಾಗೋರ್ ಅವರು ಹೇಳ್ತಿದ್ರಂತೆ, there is in every child is born with a hope that God is not yet discouraged of man. ಅಂದರೆ ಪ್ರತಿಯೊಂದು ಮಗು ಹುಟ್ಟುವಾಗಲೇ ಅದರಲ್ಲಿ ಒಂದು ವಿಶೇಷತೆ ಇದ್ದೇ ಇರ್ತದೆ. ನಮ್ಮ ಕವಿ ಕಹೀಲ್ ಗಿಬ್ರಾನ್ ಅವರು ಹೇಳ್ತಿದ್ರಂತೆ, ನೋಡ್ರಿ, ನಿಮ್ಮ ಮಕ್ಕಳಲ್ಲ, ಅವರು ಸೃಷ್ಟಿಯ ಮಕ್ಕಳು. ದೇ ಆರ್ ದ ಚಿಲ್ಡ್ರನ್ ಆಫ್ ನೇಚರ್. ನೀವು ಅವರಿಗೆ ಆಹಾರ ಕೊಡಬಹುದು, ಯು ಕ್ಯಾನ್ ಗಿವ್ ದೆಮ್ ಫುಡ್. ಆದರೆ ಅವ್ರ ದೇಹ ಅಥವಾ ಅವ್ರ ಮನಸ್ಸಿನ ಬೆಳವಣಿಗೆ ಕೊಡಲಿಕ್ಕೆ ಆಗೋದಿಲ್ಲ. ನೀವು ಅವರಿಗೆ ಪುಸ್ತಕ ಕೊಡಬಹುದು, ಆದರೆ ಅವ್ರ ಮನಸ್ಸು ಬೆಳಗಿಸ್ಲಿಕ್ಕೆ ಆಗೋದಿಲ್ಲ. ನೀವು ಅವರಿಗೆ ಔಷಧ ಅಥವಾ ಯಾವುದೋ ಒಂದು ಗುಳಿಗೆ ಕೊಡಬಹುದು, ಆದರೆ ಅವರಿಗೆ ನೀವು ಆರೋಗ್ಯ ಕೊಡಲಿಕ್ಕೆ ಆಗೋದಿಲ್ಲ. ಇದೆಲ್ಲ ದೇವರ ಕೆಲಸ. ಅದಕ್ಕಾಗಿ ದೇವರಲ್ಲಿ ಒಂದು ರೀತಿಯಲ್ಲಿ ವಿಶೇಷವಾಗಿ ವಿಶ್ವಾಸ ಇಟ್ಕೊಂಡು ನೀವು ಕೂಡ ಮಕ್ಕಳಲ್ಲಿ ವಿಶ್ವಾಸ ಇಡಬೇಕು. ಯು ಆಲ್ಸೋ ಹ್ಯಾವ್ ಟು ಕೀಪ್ ಫೇತ್ ಇನ್ ಯುವರ್ ಚಿಲ್ಡ್ರನ್. ಮಕ್ಕಳಿಗೆ ಪ್ರಶಂಸಿಸಬೇಕು. ಯಾವಾಗಲೂ ನೀ ಉಪಯೋಗಿಲ್ಲ, ನೀ ಮಾಡಲಿಲ್ಲ, ನೀ ನಪಾಸ್ ಆಗ್ತಾ ಇದೆ, ನೀದಾಗ್ತದೆ ಅಂದ್ಕೊಂಡು ಹೇಳಲಿಕ್ಕಾಗೋದಿಲ್ಲ. ಪ್ರತಿಯೊಬ್ಬರಲ್ಲಿ ಒಂದು ಗುಣ ಇದೆ, ಅದನ್ನು ಹುಡುಕಾಡಿಕೊಂಡು ನಾವು ಕೂಡ ಪ್ರಶಂಸಿಸಬೇಕು. ಭಾಳ ವರ್ಷ ಹಿಂದೆ ನಾನು ಕೂಡ ಒಂದು ಶಾಲೆಯಲ್ಲಿ ವ್ಯವಸ್ಥಾಪಕನಿದ್ದೆ ಮತ್ತು ಆ ಶಾಲೆಯಲ್ಲಿ ಸುಮಾರು 500-600 ಮಕ್ಕಳು ಎಲ್ಲ ಒಳ್ಳೆಯ ರೀತಿಯಲ್ಲಿ ಕಲಿಸಿದ್ರು. ನಮ್ಮ ಸಿಸ್ಟರ್ಸ್ ಅವರು, ಫಾದರ್ಸ್ರವರು, ನಮ್ಮ ಟೀಚರ್ಸ್ ಅವರು ಒಳ್ಳೆ ಕಲಿಸ್ತಾ ಇದ್ದರು. ಒಂದು ದಿವಸ ನಾನು ಆಫೀಸ್ ಮುಂದಲ್ಲಿ ಕೂತ್ಕೊಂಡಿದ್ದಾಗ ಸಿಸ್ಟರ್ ಒಬ್ಬ ಹುಡುಗನಿಗೆ ತೊಗೊಂಡು ಬಂದರು. ಮತ್ತು ಫಾದರ್, ನನಗೆ ಏನು ಮಾಡಬೇಕಂತ ಗೊತ್ತಿಲ್ಲ, ಏನೂ ಕಲಿಯೋದಿಲ್ಲ, ದಡ್ಡ ಅಂದರೆ ದಡ್ಡ, ಯಾತಕ್ಕೂ ಉಪಯೋಗ ಇಲ್ಲ. ಅವನ ತಾಯಿಯರಿಗೆ ಹೇಗೆ ತಂದೆ ಇರಲಿಲ್ಲ, ತಾಯಿಯರಿಗೆ ಹೇಳಿ ಕಳಿಸಿದ್ದೇನೆ ಭಾಳ ಸಲ. ಅವ್ರು ಬರ್ತಾರೆ, ಅವರು ಅಳ್ತಾರೆ, ನಾನು ಏನು ಮಾಡಲಿ ಅಮ್ಮ, ಅವನು ಕೇಳೋದಿಲ್ಲ, ಅವನು ಯಾತಕ್ಕೂ ಉಪಯೋಗ ಇಲ್ಲ ಅಂದ್ಕೊಂಡು ಹೇಳ್ತಾರೆ. ನಾನು ಹೇಳಿದ್ದೇನೆ, ಅಡ್ಡಿಲ್ಲ ಸಿಸ್ಟರ್, ನೀವು ಹೋಗ್ರಿ, ನಾನು ಅವ್ರ ಹತ್ರ ಮಾತಾಡ್ತೇನೆ. ಆ ಹುಡುಗನ ಹತ್ರ ನಾನು ಕೇಳಿದ್ದೇನೆ, ಅಪ್ಪ ನೀ ಪಿಕ್ಚರ್ ನೋಡ್ತಿ? ಹೌದು ಫಾದರ್ ಅಂದ. ಯಾವ ಪಿಕ್ಚರ್? ಶಾರುಖ್ ಖಾನ್ ಪಿಕ್ಚರ್ ನಾನು ನೋಡ್ತೇನೆ. ಆದರೆ ನೀನು ಆ್ಯಕ್ಟರ್ ಆಗೋದಿಲ್ಲ. ಆದರೆ ನಿನ್ನ ಆಸಕ್ತಿ ಯಾವುದರಲ್ಲಿ? ನಾನು ಆಸಕ್ತಿ ಹಾಡುವುದರಲ್ಲಿ, ಮ್ಯೂಸಿಕ್ ಬಾರಿಸೋದ್ರಲ್ಲಿ. ಮತ್ತು ನಿನ್ನ ಹೀರೋ ಯಾರು? AR ರೆಹಮಾನ್ ಅಂತ ಹೇಳಿದ್ರು. AR ರೆಹಮಾನ್ ಆಗಿ ನಾನು ಸಂಗೀತಕಾರ ಆಗಬೇಕು. ನಾನು ಸಿಸ್ಟ್ರಿಗೆ ಕಳಿಸಿದ್ದೇನೆ, ನಮ್ಮಲ್ಲಿ ಬ್ಯಾಂಡ್ ಇದೆ, ಸ್ಕೂಲ್ ಬ್ಯಾಂಡ್ ಇದೆ, ಈ ಸ್ಕೂಲ್ ಬ್ಯಾಂಡದಲ್ಲಿ ಇವನಿಗೆ ಹಾಕಿಬಿಡ್ರಿ, ನನಗನ್ನಿಸ್ತದೆ ಯಾವುದೋ ರೀತಿಯಲ್ಲಿ ಅವನು ಸುಧಾರಿಸ್ತಾನೆ. ನೋಡಿದರೆ ಆ ಸ್ಕೂಲ್ ಬ್ಯಾಂಡದಲ್ಲಿ ಅವನು ಮ್ಯೂಸಿಕ್ ಬಾರಿಸೋದು ನೋಡಿದರೆ ಒಂಥರ ಎಲ್ರಿಗೂ ಒಂದು ಹರ್ಷದಿಂದ ನಗುವಂಥ, ಒಂದು ರೀತಿಯಲ್ಲಿ ನೃತ್ಯ ಮಾಡುವಂಥ ಅವನು ಆಡ್ತಿದ್ದ. ಆ ವರ್ಷ ನೆಕ್ಸ್ಟ್ ಇಯರ್ ನಮ್ಮ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿವಸಕ್ಕೆ ನಮ್ಮ ತಹಶೀಲ್ದಾರ್ ಹೇಳಿ ಕಳಿಸಿದ್ರು, ನಿಮ್ಮ ಶಾಲೆಯ ಬ್ಯಾಂಡ್ ನೀವು ಕಳಿಸ್ಬೇಕು ಅಂದ್ಕೊಂಡು. ಮತ್ತು ಈ ಹುಡುಗ ಆಡಿದ್ದು ನೋಡಿದರೆ, ಅವನು ಮಾಡಿದ ಆ ಮ್ಯೂಸಿಕ್ ನೋಡಿದರೆ ತಹಶೀಲ್ದಾರ್ ಹೇಳಿದರು, ನಿಮ್ಮ ಶಾಲೆ ಇದ್ದಂಥ ಬ್ಯಾಂಡ್ ನಮ್ಮ ಊರಲ್ಲಿ ಎಲ್ಲೋ ಇಲ್ಲ, ಬೆಸ್ಟ್ ಶಾಲೆ. ಈ ಹುಡುಗ ಯಾತಕ್ಕೂ ಉಪಯೋಗ ಇಲ್ಲ ಅಂದದ್ದು, ಆದರೆ ಬ್ಯಾಂಡ್ ಮುಖಾಂತರ ಅವನ ಅಭ್ಯಾಸ ಕೂಡ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಈಗ ನಾನು ಕೇಳಿದ ಪ್ರಕಾರ ಅವನು ಮಿಲಿಟ್ರಿಯಲ್ಲಿ ಬ್ಯಾಂಡ್ ಕ್ಯಾಪ್ಟನ್ ಆಗಿ ಈಗ ದೊಡ್ಡ ಒಂದು ಹುದ್ದೆಯಲ್ಲಿ ಇದ್ದಾನೆ. ಉಪಯೋಗಿಲ್ಲ, ನಪಾಸ್, ಯಾವುದರಲ್ಲಿ ಅವನು ವಿಶೇಷ ಇಲ್ಲ ಅಂದ್ಕೊಂಡು ನಾವು ಹೇಳಲಿಕ್ಕಾಗೋದಿಲ್ಲ. ಪ್ರತಿಯೊಂದು ಮಗುದಲ್ಲಿ ಇರುವಂತಹ ಒಂದು ಒಳ್ಳೆಯತನ ನಾವು ಹುಡುಕಾಡಬೇಕು ಮತ್ತು ಅದನ್ನು ಪ್ರಶಂಸಿಸಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಪಾಲಕರೇ, ವಿಶೇಷವಾಗಿ ನಾನು ಕೂಡ ಭಾಳ ಸಂತೋಷದ ಬಂದಿದ್ದೇನೆ. ಮತ್ತು ನಮ್ಮ ಫಾದರ್ ಭಾಸ್ಕರ್ ಅವರಿಗೆ ನಾನು ವಿಶೇಷವಾಗಿ ಕೈ ಜೋಡಿಸ್ಕೊಂಡು, ಹಾಗೂ ನಮ್ಮ ಸಿಸ್ಟರ್ಸ್ರವರಿಗೆ ಕೈ ಜೋಡಿಸ್ಕೊಂಡು ಇವರಿಗೆ ಇವತ್ತು ನಾನು ಆಭಾರಿ ಆಗಿದ್ದೇನೆ. ಯಾಕಂದರೆ ನಮ್ಮ ಶಾಲೆಯನ್ನು ಈ ಮಟ್ಟಕ್ಕೆ ತರಲಿಕ್ಕೆ ಅವರು ಕಾರಣರಾಗಿದ್ದಾರೆ. ನಮ್ಮ ಪಾಲಕರು, ನಾವು ಯಾವಾಗಲೂ ಹೇಳ್ತೀವಿ, ಒಂದು ಕೈಯಲ್ಲಿ ನಾವು ಚಪ್ಪಾಳೆ ತಟ್ಟಲಿಕ್ಕೆ ಆಗೋದಿಲ್ಲ, ಇದು ನಮ್ಮ ಶಾಲೆ ಆಡಳಿತ. ಆದರೆ ನಿಮ್ಮ ಹಸ್ತ,
ನಿಮ್ಮ ಕೈ ಕೂಡ ನಮ್ಗೆ ಬೇಕಾಗಿದೆ. ಮತ್ತು ನಿಮ್ಮ ಪ್ರೋತ್ಸಾಹದಿಂದ ಮತ್ತು ವಿಶೇಷವಾಗಿ ನೀವು ಕೊಡುವಂಥ ನಿಮ್ಮ ಮಕ್ಕಳಿಗೆ ಕೊಡುವಂಥ ಪ್ರೋತ್ಸಾಹ, ನಮ್ಗೆ ಕೊಡುವಂಥ ಸಹಾಯದಿಂದ ನಾವು ಈ ಶಾಲೆಯನ್ನು ಮುಂದುವರಿಸ್ಬೋದು ಮತ್ತು ಗಗನಕ್ಕೆ ನಾವು ಏರುವ ಹಾಗೆ ಮಾಡಬೇಕು. ಕೆಲ ದಿವಸಗಳಲ್ಲಿ ನಾವು ಕ್ರಿಸ್ಮಸ್ ಆಚರಣೆ ಮಾಡ್ತೀವಿ. ಅದಕ್ಕಾಗಿ ನಿಮಗೆಲ್ಲರಿಗೂ ನಾನು ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯ ಕೋರಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. Thank you, Your Grace, for your blessings and motivating our students. Now I invite His Grace to award the Best Teacher of the Year. The Best Teacher Award goes to Shalini Ma'am. Thank you, Your Grace. Our talented dancers are ready to light up the stage with a bit song that up the stage with a hit song that has taken over the charts. So get ready to experience the ultimate energy and fun with Rowdy Baby. இதுவும் ஒரு ஃபீலா ஜாலியா தான் இருக்குல்ல. ஏ ரவுடி பேபி. நீ வெயிட் கட்ட லவ் சொட்ட சொட்ட டாக் மீ Hey my dear மச்சான் நீ மனசு வச்சா நம்ம ஒரு சிக்கலாம் நெஞ்சு ஜிகுஜிகுதா மை டியர் ராணி என் ட்ரீம்ல வாணி நம்ம ஒன்னா சேர ஃபயர் பத்திக்கிருச்சா நம்ம பிச்சு பக்கம் போட்டா நூல் டப்பாங்குத்து வேஸ்டா நீ என்னுடைய லவ்டி பேபி. You're my only girlfriend, I'll give you 2 we'll make us
நீ வெயிட் கட்ட லவ் சொட்ட சொட்ட டாமி டாமி மைடியர் மச்சான் மனச வச்சா ஒரு சிக்கலா மைடியர் ராணி என் ட்ரீம்ல வாணி நம்ம ஒன்னா சேர பயர் பத்தி கிருச்சா